ಹಾಯ್ ಸ್ನೇಹಿತರೆ, ಇವತ್ತಿನ ಹಿಡಿದ್ರೆ ನಾವೇನು ತಿಳ್ಕೊಳ್ಳೋಣ ಅಂದ್ರೆ ಒಂದು 3D ಟ್ರೆಂಡ್ ಆದಂಥ ಒಂದು ಫೋಟೋ ಎಡಿಟಿಂಗ್ ನಾವು ನೋಡ್ತೀವಿ. ಅಂದರೆ ಅದನ್ನ ಯಾವ ರೀತಿ ನಾವು ಎಡಿಟಿಂಗ್ ಮಾಡಿ ತೊಗೊಳ್ಬೇಕು, ಯಾವ ರೀತಿ ಎಲ್ಲಿ ಎಡಿಟಿಂಗ್ ಮಾಡಬೇಕು ಏನಂತ ನಾನು ನೀಟಾಗೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ತೀನಿ ಫ್ರೆಂಡ್ಸ್. ಅವು ಯಾವ ರೀತಿ 3D ಫೋಟೋ ಅನ್ನೋದು ನಿಮಗೆ ತಿಳಿಸ್ತೀನಿ. ಹಂಗೆ ಮುಂದೆ ನೀಟಾಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ಕೊಳ್ಳಿ ಯಾವ ರೀತಿ ಐತೆ ಅನ್ನೋ ನನ್ನ ಕಂಪ್ಯೂಟರಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡ್ಕೊಳ್ಳಿ ಸ್ಕ್ರೀನ್ ಅಂದ್ರೆ ನಿಮ್ದು ಅಷ್ಟು HD ಕ್ವಾಲಿಟಿಯಲ್ಲಿ ಬರೋಂಗಿಲ್ಲ. ನಾವು ಹೊರಗಡೆ ಎಡಿಟ್ ಮಾಡ್ತೀವಲ್ಲ ಆ ರೇಂಜಿಗೆ ನಮಗೆ HD ಕ್ವಾಲಿಟಿಯಲ್ಲಿ ಬರೋಂಗಿಲ್ಲ. ಬಟ್ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಎಡಿಟ್ ಆಕೈತಿ. ಬಟ್ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಎಡಿಟ್ ಅಂತೇ ಆಗೋದಿಲ್ಲ, ನಿಮ್ಮ ಮನಸ್ಸಿಗೆ ತಕ್ಕಂಗೆ ಆಗಂಗಿಲ್ಲ. ಇದು ನನ್ನ ಸಿಸ್ಟಮ್ ನಂದೇ ಇದೆ ಅಂದ್ರೆ ನಿಮ್ಮ ತೋರಿಸ್ತೀನಿ ನೋಡ್ಕೊಳ್ಳಿ. ಚೂರು ಇಲ್ಲಿ ನೋಡ್ಕೊಳ್ಳಿ, ಈ ಲೈಟು ನಂದೇ, ಇದು CPU ನಂದೇ, ಈ ಟೇಬಲ್ ನಂದೇ, ಇದು ಜೆಡ್ ನಂದೇ ಇದೆ. ಅದು ಯಾಕೆ ನಂದ ಬಂದೈತಂದ್ರೆ ಒಂದು ನಂದಾದಂಥದ್ದು ಇಲ್ಲಿ ಕುಂತು ಫೋಟೋ ಹೊಡೆದಿದ್ದು ಈ ಇದ್ರ ಮೇಲೆ ಸ್ಟುಡಿಯೋ ಮೇಲೆ ಕುಂತು ಫೋಟೋ ಹೊಡೆದಿದ್ದು ನಾನು ತೊಗೊಳ್ಳಿ ಆ್ಯಡ್ ಮಾಡಿ ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ಅದು ಅದೇ ಥರನೂ ಕೊಟ್ಟೈತಿ. ಇಲ್ಲಿ ಇನ್ನೊಂದು ಐತೆ ನೋಡ್ಕೊಳ್ಳಿ, ನಮ್ಮ ದೋಸ್ತಂದು ಪ್ಲೀಸ್. ಇಲ್ಲಿ ಯಾವುದು ಇಲ್ಲಿ ಐತಂದ್ರೆ ಇಲ್ಲೈತೆ, ಇಲ್ಲೊಂದು ಆ ಗಣೇಶನ ಫೋಟೋ ಎಡಿಟಿಂಗ್. ಇದು ಗಣೇಶಂದು ಫೋಟೋ ಎಡಿಟಿಂಗ್ ಹೆಂಗೆ ಐತೆ ಅಂದ್ರೆ ಜಸ್ಟ್ ನಾನು ಗಣೇಶನ ಆ ರೀತಿ ಇಲ್ಲ, ಗಣೇಶನ್ ಟಕ್ ನಿಂತು ಫೋಟೋ ಹೊಡ್ಕೊಂಡ್ಬಿಟ್ಟು ಸೇಮ್ ಗಣೇಶನ್ ಅಂತೆ. ನಮ್ದು ಇದು ಅರ್ಧ ಐತೆ ಫೋಟೋ, ಅರ್ಧ ಇಂದ್ರು ನಮ್ಗೆ ಕಾಲ್ ಮಾಡಿ ನಮ್ಗೆ ಫುಲ್ ನಿಲ್ಲಿಸೋಕೆ ಕೊಡ್ತೈತಿ. ಯಾಕಂದ್ರೆ ಅದು ಹಂಗೆ ಕೊಡಂಗಿಲ್ಲ, ಆ ರೀತಿ 3D ಫೋಟೋ ಆಕೈತೆ. ಅದಕ್ಕೋಸ್ಕರ ನೀವು ಫುಲ್ ವಿಡಿಯೋ ನೋಡ್ಕೊಂಡ್ರೆ ಕಂಪ್ಲೀಟಾಗಿ ಯಾವ ರೀತಿ ಅವ್ರು ಕಮೆಂಟ್ ಮಾಡಬೇಕು, ಅದು ಯಾವ ರೀತಿ ನಾವು ತೊಗೊಳ್ಬೇಕು, ಯಾವ ರೀತಿ ಅಪ್ಲಿಕೇಶನ್ ಆಕೈತೆ ಅಂತ ನೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಇದು ನೀಟಾಗೆಲ್ಲ ನಿಮ್ಗೆ ಅರ್ಥ ಆದಂಗೆ ಆದರೆ ಒಂದು ಫ್ರೆಂಡ್ಸ್ಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ಕೊಳ್ಳಿ. ಅದು ಟ್ರೆಂಡ್ ಆಗಿರೋಂಥ ಫೋಟೋ ಎಡಿಟಿಂಗ್ ನಡೀತೈತಿ. ಇದು ಫುಲ್ ಫಸ್ಟ್ ಕ್ಲಾಸ್ ಎಡಿಟಿಂಗ್ ಐತಿ. ಅಂದ್ರೆ ಚೇರ್ ಮೇಲೆ ಇಲ್ಲೇ ಕೂತಿದ್ದೆ, ಈ ಜಾಗದಲ್ಲಿ ಕೂತು ಫೋಟೋ ಎಡಿಟಿಂಗ್ ಫೋಟೋ ಶೂಟ್ ಮಾಡ್ಕೊಂಡಿದ್ದೀನಿ. ಅದನ್ನೇ ಯಾಡ್ ಮಾಡೋಂತ ಫುಲ್ ಫಸ್ಟ್ ಕ್ಲಾಸ್ ಆಗಿ ಎಡಿಟ್ ಆಗಿ ಬಂದಿದೆ ಫ್ರೆಂಡ್ಸ್ ಅಂತೇನಿಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಇನ್ನು ಮುಂದೆ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಏನು ತಿಳ್ಕೊಬೇಕೈತೆ ನೋಡ್ಕೊಂಡಿವಿ, ಈಗೆಲ್ಲ ಜಸ್ಟ್ ನೋಡ್ಕೊಂಡಿವಿ. ಅದನ್ನು ಯಾವ ರೀತಿ ನಾವು ಎಡಿಟಿಂಗ್ ಮಾಡಬೇಕು ನೋಡ್ಕೊಳ್ಬೇಕಲ್ಲ. ಈಗ ನಾವು HD ಕ್ವಾಲಿಟಿ ಅಂದರೆ ನಾನು ಕಂಪ್ಯೂಟರಲ್ಲಿ ತೋರಿಸ್ಕೊಟ್ಟೆ. ಇದ್ರೊಳಗೆ ಯಾವ ರೀತಿ HD ಕ್ವಾಲಿಟಿ ಇತ್ತು ಫೋನಲ್ಲಿ ಅಂದರೆ ಅದು HD ಕ್ವಾಲಿಟಿದ ಹಾಫ್ ಫೋಟೋ ಇತ್ತು. ಹಾಫ್ ಫೋಟೋ ಇದ್ರೂ ನಾವು ಫುಲ್ ಕಾಲ್ ಮಾಡಿ ಎಲ್ಲ ಮಾಡಿ ಫುಲ್ ಪರ್ಫೆಕ್ಟಾಗಿ ನಮಗೆ ತೋರಿಸ್ಕೊಡ್ತೈತೆ ಅದು. ಅಂದ್ರೆ ಆ ರೇಂಜಿಗೆ 3D ಫೋಟೋ ಹಾಕೈತಿ. ನಾವು ಹಾಫ್ ಫೋಟೋ ಹಾಕಿದ್ರು ಫುಲ್ ಫೋಟೋ ಮತ್ತು ಮಾಡಿ ಎಡಿಟ್ ಮಾಡಿ ಕೊಡ್ತೈತೆ ಅದು. ಮತ್ತೇನಿಲ್ಲ, ನನ್ನ ಸ್ಟುಡಿಯೋದಲ್ಲೇ ಕೂತ್ಕೊಂಡು ನಾನು ಚೇರ್ ಮೇಲೆ ಕೂತಿದ್ದೀನಿ. ನನ್ನ ಕಾಲಿಗೆ ಅರ್ಧ ಹಾಫ್ ಬಂದೈತಿ. ಇದು ಚೇರು ತನ್ನಗಡೆ ಅಲ್ಲ, ಅದು ಚೇರು ತಾಣ ಆಟೋಮೆಟಿಕ್ ಎಡಿಟ್ ಮಾಡ್ಕೊಂಡೈತಿ. ಚೇರ್ ಅದೇನು ಗಾಲಿಗಳ್ದವಲ್ಲ ಅದನ್ನೆಲ್ಲ ಹಾಫ್ ಬಂದಿತ್ತು, ಅದನ್ನೆಲ್ಲ ಕರೆಕ್ಟಾಗಿ ಮಾಡ್ಕೊಂಡೈತಿ. ಆನಂತರ ಜಸ್ಟ್ ನೋಡ್ಕೊಳ್ಳಿ, ಈ ಟೇಬಲ್ನು ಹಾಫ್ ಬಂದಿಟ್ಟು ಟೇಬಲ್ನು ಫುಲ್ ಮಾಡ್ಕೊಂಡೈತಿ. ಯಾವುದೇ ಥರ ಅಂಥದ್ದು ಏನು ಒಂದು ಸ್ವಲ್ಪ ಇದನ್ನು ಕೊಟ್ಟಿಲ್ಲ, ಕ್ರ್ಯಾಚಸ್ ಹೊತ್ತು ಏನು ಕೊಟ್ಟಿಲ್ಲ. ಅದು ಚಂದ ಎಲ್ಲ ನೀಟಾಗಿ ತಳಗಡೆ ಎಲ್ಲ ಫುಲ್ ಫಸ್ಟ್ ಕ್ಲಾಸಾಗಿ ಎಡಿಟ್ ಮಾಡಿ ಕೊಡ್ತೈತೆ ಆಯ್ತಲ್ಲ. ಈ ರೀತಿ ನಾವು ಎಡಿಟಿಂಗ್ ಆಗಬೇಕಂದ್ರೆ ಇದು ಫುಲ್ HD ಕ್ವಾಲಿಟಿಯಲ್ಲಿ ಇಲ್ಲ, ಫೋಟೋ ಫುಲ್ HD ಕ್ವಾಲಿಟಿ ಇರುತ್ತೆ, ಫುಲ್ ಹೊಡೆಯಂಗಿಲ್ಲ. ಆ ರೇಂಜಿಗೆ ಫೋಟೋ ಎಡಿಟ್ ತೋರಿಸ್ತು ನೋಡ್ಕೊಳ್ಳಿ ನಿಮ್ಗೆ. ಫುಲ್ಲ ಫೋಟೋ ಇಲ್ಲೈತಿ ನೋಡ್ಕೊಳ್ಳಿ. ಈ ರೀತಿ ಫೋಟೋ ಇದ್ದದ್ದು ಅದು ನನ್ನ ಸ್ಟುಡಿಯೋದು. ಈ ರೀತಿ ಫೋಟೋ ಇದ್ದು ಆ ರೀತಿ ಮಾಡಿಕೊಡ್ತೈತೆ ಆಯ್ತಲ್ಲ. ನಿಮಗೆಲ್ಲ ಕಂಪ್ಲೀಟಾಗಿ ಗೊತ್ತಾದಂಗೆ ಆಯಿತು. ಈಗೇನು ಮಾಡ್ಕೊಳ್ಳಿ ಫ್ರೆಂಡ್ಸು, ಈಗ ಅಪ್ಲಿಕೇಶನ್ದು ಎಲ್ಲಿ ತೊಗೋಬೇಕು, ಯಾವ ರೀತಿ ಜೆಮಿನಿ ಅನ್ನೋದು ಅಪ್ಲಿಕೇಶನ್ ಬೇಕಾಗುತ್ತೆ. ಇಲ್ಲೇ ನೋಡ್ಕೊಳ್ಳಿ, ಅಷ್ಟು ಜೆಮಿನಿ ಅನ್ನೋದು ಅಪ್ಲಿಕೇಶನ್ ಬೇಕಾಗುತ್ತೆ. ಇಲ್ಲಿ ಕ್ಯಾಮ್ರಾ HD ಕ್ಯಾಮ್ರಾ ಏನೈತೆ ಫ್ರೆಂಡ್ಸ್, HD ಕ್ಯಾಮ್ರಾ ಕೆಳಗಡೆ ಇಲ್ಲೇ ನೋಡ್ಕೊಳ್ಳಿ ಜೆಮಿನಿ ಅನ್ನೋದೈತಿ. ಈ ಆ್ಯಪ್ ಅನ್ನೋದು ಏನು ಮಾಡ್ಕೊಳ್ಳಿ, ನಿಮ್ಮ ಪ್ಲೇಸ್ಟೋರ್ದಲ್ಲಿ ಹೋಗಿ, ನಿಮ್ಮ ಮೊಬೈಲಿಗೆ ಪ್ಲೇಸ್ಟೋರ್ದಲ್ಲಿ ಈ ರೀತಿ ಹೋಗಿ ಸರ್ಚ್ ಆಪ್ಷನ್ಸಲ್ಲಿ ಹೋಗಿ ಇಲ್ಲಿ ಸರ್ಚ್ ಒಳಗಡೆ ಬಂದು ಏನು ಮಾಡ್ಕೊಳ್ಳಿ, GEMI ಜೆಮಿನಿ ಐತಿ, MINI ಐತಿ ಬರ್ಕೊಳ್ಳಿ. ಜೆಮಿನಿ ಐತಿ ಸರ್ಚ್ ಮಾಡ್ಕೊಂಡ್ರೆ ಸಾಕು, ಅದು ಬರ್ತೈತಿ. ಬಂದ್ಕೊಂಡು ಸರ್ಚ್ ಕೊಟ್ಕೊಳ್ಳಿ. ಸರ್ಚ್ ಕೊಟ್ಕೊಂಡು ಇಲ್ಲಿ ಬಂದು ನೋಡ್ಕೊಳ್ಳಿ ಫ್ರೆಂಡ್ಸ್. ಈಗ ಎರಡನೇದು ಇಲ್ಲಿ ಜೆಮಿನಿ ಅಂತೇಳಿ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಬಂತು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ರೀತಿ ಕರೆಕ್ಟಾಗಿದ್ದಂಥದ್ದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ನಾನು ಓಪನ್ ಐತಿ, ನಾನು ಡೌನ್ಲೋಡ್ ಇನ್ಸ್ಟಾಲ್ ಮಾಡ್ಕೊಂಡೀನಿ. ಓಪನ್ ಐತಿ, ಓಪನ್ ಕೊಟ್ಕೋತೀನಿ. ಈ ರೀತಿ ಓಪನ್ ಕೊಟ್ಕೊಂಡ್ಬಿಟ್ಟು ಈ ರೀತಿ ನಮ್ಗೆ ಏನು ವಾಟ್ಸಪ್ಪಲ್ಲಿ ಟೆಲಿಗ್ರಾಮ್ ಮೆಸೇಜ್ ಮಾಡ್ತೀವಿ. ಹಲೋ ಸ್ವಾತಿ ಐತಿ ಬಂದೈತಿ. ಹಲೋ ಸ್ವಾತಿ ಅಂದ್ರೆ ನನ್ನ Gmail ID ನನ್ನ ಫೋನ್ ನಂಬರ್ದು ಎಲ್ಲ ಅದು ಸ್ವಾತಿ ಐತಿ ಐತಿ. ಅದಕ್ಕೋಸ್ಕರ ಹಲೋ ಸ್ವಾತಿ ಐತಿ ಬಂದೈತಿ ಅದು. ಈ ರೀತಿ ನಮ್ಮ ಟಾರ್ಗೆಟ್ ಟೈಪಿಂಗ್ ಮಾಡಲಿಕ್ಕೆ ಬರ್ತೈತಿ. ನೀವು ಯಾವ ರೀತಿ ಬೇಕೋ ಆ ರೀತಿ ಟೈಪಿಂಗ್ ಮಾಡ್ಕೊಳ್ಳಿ. ಟೈಪಿಂಗ್ ಮಾಡ್ಕೊಂಡ್ರೆ ಎಲ್ಲ ಕ್ರಿಯೇಟ್ ಮಾಡಿ ತೋರಿಸ್ತೈತಿ. ಈಗೇನು ಮಾಡ್ಕೊಳ್ಳಿ, ನಾವು ನನ್ನ ಟೆಲಿಗ್ರಾಮ್ ಚಾನಲ್ದಲ್ಲಿ ನಾನು ಕೊಡ್ತೀನಿ. ನೀವು ನೋಡುವ ನಿಮ್ಮ ಜಾಯಿನ್ ಇದ್ದಂಥ ಟೆಲಿಗ್ರಾಮ್ ಚಾನಲ್ದಲ್ಲಿ ನನ್ನ ಪ್ರೈವೇಟಿ ಚಾನಲ್ದಲ್ಲಿ ಐತಿ. ನಾನು ಟೆಲಿಗ್ರಾಮ್ ಚಾನಲ್ದಲ್ಲಿ ಕೊಡ್ತೀನಿ. ಕೊಟ್ಟರೆ ಏನಾಗೈತಿ, ಈ ರೀತಿ ಅದೊಂದು ಒಂದು ಸೆಂಡ್ ಆದಂಥ ಮೆಸೇಜ್ ಐತೆ ನೋಡ್ಕೊಳ್ಳಿ. ಈ ರೀತಿ ನಾವು ಅಂದ್ರೆ ಅವ್ರಿಗೆ ಕಳಿಸ್ಕೊಡ್ಬೇಕು, ನೋಟ್ಸ್ ಅನ್ನೋದು ಕಳಿಸ್ಕೊಡ್ಬೇಕು. ಅಂದ್ರೆ ಅವರಿಗೆ ಟ್ರಯಲ್ ಮಾಡಿ ಅವರು ಕಳಿಸ್ಕೊಡ್ತಾರೋ. ಅದಕ್ಕೋಸ್ಕರ ಈಗೇನಾಕೈತಿ, ಇದೊಂದು ಕೊಟ್ಟಿರ್ತೀನಿಲ್ಲ, ಇದೆಲ್ಲಿ ಇರ್ತೈತಿ ಅಂತ ನಾನು ನೀಟಾಗಿ ತಿಳಿಸ್ತೀನಿ. ಇನ್ನೂ ಮುಂದೆ ನೋಡ್ಕೊಳ್ಳಿ ಯಾವ ರೀತಿ ಇರ್ತೈತಿ, ಎಲ್ಲಿ ಅಂತ ತೋರಿಸ್ತೀನಿ. ಇದನ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಈ ರೀತಿ ಕಾಪಿ ಆಯಿತು ಓದ್ಕೊಂಡು ಇದ್ಕೊಳ್ಳಿ. ಇದ್ರ ಮೇಲೆ ಟಚ್ ಮಾಡ್ಕೊಂಡು ಕಾಪಿ ಮಾಡ್ಕೊಳ್ಳಿ, ನಡೀತೈತಿ. ಅದ್ರ ಥರ ಅಂತ ಲಿಂಕ್ ಕಾಪಿ ಮಾಡೋಕೆ ಹೋಗ್ಬಿಟ್ಟು ಜಸ್ಟ್ ಕಾಪಿ ಅಟ್ಟ ಮಾಡ್ಕೊಳ್ಳಿ. ಇದಷ್ಟೇ ಕಾಪಿ ಆಗಲಿ. ಕಾಪಿ ಆದ್ರೂ ನಾವು ಏನಾಕೈತಿ, ಜಸ್ಟು ನೀವು ನೋಡುವಂಥ ಈಗ ಎಲ್ಲ A to Z ಎಲ್ಲ ಸಿಗಬೇಕಂದ್ರೆ ಪ್ಲೇಸ್ಟೋರಲ್ಲಿ ಅಪ್ಲಿಕೇಶನ್ಸ್ಗಾಗಿಂತೂ ಇದನ್ನು ನೋಟ್ಸ್ ಅನ್ನೋದು ಎಲ್ಲಿ ಸಿಗ್ತೈತೆ ಅಂದ್ರೆ ನೀವು ಯಾವ ರೀತಿ ಬರಬೇಕಂದ್ರೆ ಟೆಲಿಗ್ರಾಮ್ದಲ್ಲಿ ಬಂದು ತೊಗೋಬೇಕನ್ನೋ ನೈಟಾಗಿ ತಿಳಿಸ್ತೀನಿ. ನೋಡ್ಕೊಂಡು ಟೆಲಿಗ್ರಾಮ್ ಅಂತ ತೆಗಿತೀನಿ ನಾನು. ತಗೊಂಡು ನಿಮ್ಮ ಮೊಬೈಲಲ್ಲಿ ಟೆಲಿಗ್ರಾಮ್ ಆನ್ ಮಾಡ್ಕೊಳ್ಳಿ. ಈ ರೀತಿ ಮೊಬೈಲಲ್ಲಿ ಆನ್ ಮಾಡ್ಕೊಂಡು ಬಲಗಡೆ ಸೈಡ್ ನೋಡ್ಕೊಳ್ಳಿ, ಸರ್ಚ್ ಆಪ್ಷನ್ಸಲ್ಲಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲೇ ಮಾಡ್ಕೋಬೇಕು, ತಂಗಾಳಿ ಎಡಿಟ್ ಅನ್ನೋದು ಸರ್ಚ್ ಮಾಡ್ಕೋಬೇಕು. ತಂಗಾಳಿ ಎಡಿಟ್ ಇಲ್ಲಿ ನೋಡ್ಕೊಳ್ಳಿ. TANGA TANGA LI ಬಡ್ಕೊಂಡು
ಆನಂತರ ಎಡಿಟ್ ಐತೆ ಕೊಟ್ಕೊಂಡು ಬ್ಲ್ಯಾಕ್ ಕಲರ್ ಡಿ ಪಿದು 9442 ಸಬ್ಸ್ಕ್ರೈಬ್ ಅನ್ಕೊಳ್ಳಿ, ಫಸ್ಟ್ನೇದು ಬರ್ತೈತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಕೆಳಗಡೆ ಸೈಡ್ ಬಂದು ಕೆಳಗಡೆ ಬಂದು ಇಲ್ಲಿ ಕೆಳಗಡೆ ಬಂದು ಏನು ಮಾಡ್ಕೊಳ್ಳಿ, ಇಲ್ಲಿ ಕೆಳಗಡೆ ಬಂದು ಅಂದರೆ ಇದೇನು ವಿಡಿಯೋ ಅಪ್ಲೋಡ್ ಆಗ್ತಾಯಿಲ್ಲ, ಅಪ್ಲೋಡ್ ಆದ ಒಂದು 2-3 ನಿಮಿಷಕ್ಕೆ ಅಂದ್ರೆ ನಾನು ಕೊಟ್ಟಿರ್ತೀನಿ, 1 ನಿಮಿಷಕ್ಕೆ ಅಂದ್ರೆ ಕೊಟ್ಟಿರ್ತೀನಿ. ವಿಡಿಯೋ ಅಪ್ಲೋಡ್ ಆಗೋಕೆ ಜಸ್ಟ್ ಇರ್ತೈತಿ ಇಲ್ಲಿ ಕೆಳಗಡೆ. ಅದನ್ನ ಏನು ಮಾಡ್ಕೊಳ್ಳಿ, ಇದು ಸೇಮ್ ಇದೇನೈತಿಲ್ಲ ನಾನು ಪ್ರೈವೇಟಿ ತೋರಿಸಿನಿ, ಇದು ಸೇಮ್ ಇರ್ತೈತಿ. ಅದನ್ನ ಇಲ್ಲಿ ಇರ್ತೈತಿ. ಇಲ್ಲಿದ್ರೆ ಅದನ್ನ ಏನು ಮಾಡ್ಕೊಳ್ಳಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ತಿಳ್ಕೊಂಡಿತ್ತು, ಇಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕಾಪಿ ಮಾಡ್ಕೊಂಡು ನಿಮಗೆಲ್ಲ ಸಿಕ್ಕಂಗೆ ಆಯ್ತು, ನೋಟ್ಸನ್ನು ಸಿಕ್ಕಂಗಾದ್ರೆ ಇಲ್ಲಿ ಜಮೀನು ಅನ್ನೋದು ಓಪನ್ ಮಾಡ್ಕೊಂಡಿವಿ. ಇಲ್ಲಿ ಅಪ್ಲಿಕೇಶನ್ ಈ ರೀತಿ ಓಪನ್ ಮಾಡ್ಕೊತೀವಿಲ್ಲ, ಜಸ್ಟ್ ಈ ರೀತಿ ಓಪನ್ ಹಾಕೋಣ. ಏನಕ್ಕೈತಿ ಇಲ್ಲಿ ತಳಗಡೆ ಟೈಪಿಂಗ್ ಮಾಡೋದು ಜಮೀನಿಯನ್ನು ಕೇಳಿ ಐತೆ ಆಪ್ಷನ್ ಐತೆ ನೋಡ್ಕೊಳ್ಳಿ. ಇಲ್ಲಿ ಹೋಯ್ತು ಇಲ್ಲಿ ಅಂಟಿಸಿ ಐತೆ, ಕನ್ನಡ ಒಳಗೆ ಬರ್ತೈತೆ, ಅಂಟಿಸಿ ಬಿಡಿ. ಅದ್ರ ಮ್ಯಾಗ ಅಂಟಿಸಿ ಅದು ಕ್ಲಿಕ್ ಮಾಡಿದ್ರೆ ನೋಟ್ಸ್ ಆಕೈತಿ. ನೋಟ್ಸ್ ಹಾಕೊಂಡು ಇಲ್ಲಿ ಪ್ಲಸ್ ಹಾಕಿನ ಆಯ್ತು ನೋಡ್ಕೊಳ್ಳಿ. ಏನು ನೋಟ್ಸ್ ಬರೀತಿಲ್ಲ, ಅಲ್ಲಿ ಚಿತ್ರ ಅಂತೇಳಿ ತೋರಿಸೈತಿ, ಆನಂತರ ಈ ರೀತಿ ಎಲ್ಲ ತೋರಿಸೈತಿಲ್ಲ. ಅದ್ರೊಳಗೆ ಏನು ಮಾಡ್ಕೊ ಪ್ಲಸ್ ಹಾಕಿನ ಆಯ್ತು ನೋಡ್ಕೊಳ್ಳಿ. ನೋಟ್ಸ್ ಒಟ್ಟು ಬರ್ಕೊಂಡು ಇಲ್ಲಿ ಪ್ಲಸ್ ಹಾಕಿನ ತೋರಿಸಾತ ನೋಡ್ಕೊಳ್ಳಿ. ಇಲ್ಲಿ ಟೈಪಿಂಗ್ ಇದೇನು ಟೈಪಿಂಗ್ ಪ್ಯಾಡ್ ಐತಿಲ್ಲ, ಅದ್ರ ಮೇಲ್ಗಡೆ ಒಂದು ಪ್ಲಸ್ ಹಾಕಿನ ಐತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕ್ಯಾಮ್ರಾ ತೋರಿಸ್ತೈತಿ. ತೋರಿಸಿ ಇಲ್ಲಿ ಗ್ಯಾಲರಿ ತೋರಿಸ್ತೈತಿ. ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಫೋಟೋ ಯಾವ ಬೇಕೋ ಅವ್ನು ಸೆಲೆಕ್ಟ್ ಮಾಡ್ಕೊಬೇಕಾಗ್ತೈತಿ. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ನಾನು ಫೋಟೋ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ. ನೋಡ್ಕೊಳ್ಳಿ ಫ್ರೆಂಡ್ಸ್, 2 ಫೋಟೋ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡ್ಕೊಳ್ಳಿ 2 ಫೋಟೋ ಜೋಡಿಸ್ಕೊಡ್ತೈತೆ. ಅದು ಜಸ್ಟ್ ನಾನು ಒಂದು ಫೋಟೋ ಸೆಲೆಕ್ಟ್ ಮಾಡ್ತೀನಿ. ಈಗ ಇದೊಂದು ಫೋಟೋ ಸೆಲೆಕ್ಟ್ ಮಾಡಿ ಇಲ್ಲಿ ನಮ್ಮ ಫೋನೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಇದೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ. ಕೆಳಗಡೆ ನೋಡ್ಕೊಳ್ಳಿ, ಬಲಗಡೆ ಸೈಡ್ ಕೆಳಗಡೆ ಸೈಡು ಏನಕ್ಕೈತಿ, ಒಂದು ಬಾಕ್ಸ್ ಒಳಗೂಡಿ ADD ಕೌನ್ಸಿಲಿಂಗ್ 2 ಐತಿ. 2 ಫೋಟೋ ಸೆಲೆಕ್ಟ್ ಮಾಡಿರೋದು ಕೇಳೈತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡೆ ನಾನು. ಕ್ಲಿಕ್ ಮಾಡ್ಕೊಂಡು 2 ಫೋಟೋ ಈ ರೀತಿ ಅಪ್ಲೋಡ್ ಹಾಕೊಂಡು ನೋಡ್ಕೊಳ್ಳಿ. ಮೊಬೈಲ್ ಡಾಟಾ ಆನ್ ಇಟ್ಕೊಳ್ಳಿ. ಈ ರೀತಿ ಅದಕ್ಕೂ ಇಲ್ಲಿ ಬಲಗಡೆ ಸೈಡ್ ಜಸ್ಟ್ ನೀವು ಎಲ್ಲೇ ಮೆಸೇಜ್ ಮಾಡ್ತಾರಲ್ಲ, ಆ ಸೇಮ್ ಸಿಂಬಲ್ ಐತಿ ಅಲ್ಲೇ ಮೆಸೇಜ್ ಕಳಿಸೋದು. ಆ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಡಿ. ಆಟೋಮೆಟಿಕ್ ಈ ರೀತಿ ಫೋಟೋ ಸಿಂಬಲ್ ಅದು ಕ್ಲಿಕ್ ಆಯ್ತು. ಏನಕ್ಕೈತಿ ಈ ರೀತಿ ನಮಗೆಲ್ಲ ಕಮೆಂಟ್ ಮಾಡಿದ್ದು ಎಲ್ಲ ಫೋಟೋ ನಾವು ಸೆಂಡ್ ಮಾಡಿದ್ದೀವಿ. ಒಂದೇ ಒಂದು ಕ್ಷಣ ಕಾಯಿ ರೀತಿ ಐತಿ, ಅದು ಒಂದು ಸಲ ಅಂದ್ರೆ ಕಾಯ್ಬೇಕು. ಇಲ್ಲಿ ಲೋಡಿಂಗ್ ತೊಗೋದೈತಿ ಅಂದ್ಕೊಳ್ಳಿ ಫ್ರೆಂಡ್ಸ. ಇಲ್ಲಿ ಲೋಡಿಂಗ್ ತೊಗೊಂಬ ಆಟ ಕಾಯ್ಬೇಕು. ನಾವು ಮೊಬೈಲ್ ಡಾಟಾ ಎಷ್ಟು ಸ್ಪೀಡ್ ಇರುತ್ತೆ ಅಷ್ಟು ಸ್ಪೀಡ್ ಆಕೈತಿ. ಅಷ್ಟು ಕಾಯ್ಕೊಂಡು ಲೋಡಿಂಗ್ ತೊಗೋತೀವಿ. ನೋಡ್ಕೊಳ್ಳಿ ಬರ್ತಾ ಇದಾವೆ. ನೋಡ್ಕೊಳ್ಳಿ ಈ ರೀತಿ ಬಂದು ನೋಡ್ಕೊಳ್ಳಿ ಫ್ರೆಂಡ್ಸ್. 3D ಫೋಟೋ ಆಗಿ ಬಂತು. ಇದೇ ಒಂಥರ ಆಗಿ ಬಂತು, ಇದೊಂಥರ ಆಗಿ ಬಂತು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಎಡಿಟ್ ಆಗ್ತಿತ್ತು, ಮತ್ತೇನಿಲ್ಲ. ಇದೊಂಥರ ಎಡಿಟ್ ಬೇರೆ ಆಯಿತು, ಇದೇ ಇನ್ನೊಂಥರ ಬೇರೆ ಆಗಿತ್ತು. ನನ್ನ ಕಂಪ್ಯೂಟರ್ದಲ್ಲಿ ಅದು ತೋರಿಸ್ಕೊಟ್ಟೈತಿ, ಮತ್ತೇನಿಲ್ಲ ಚಂದ ಮಾಡಿ ಕೊಟ್ಟೈತಿ. ಈಗೇನಿಲ್ಲ, ಇದೊಂಥರ ಆಯಿತು. ಇದನ್ನು ಏನು ಮಾಡ್ಕೊಳ್ಳಿ, ಬಲಗಡೆ ಸೈಡ್ ತಾರೆ ಮೇಲ್ಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಡೌನ್ಲೋಡ್ ಆಪ್ಷನ್ ಮೇಲೆ ನೋಡ್ಕೊಳ್ಳಿ. ಚಾರ್ಜಿಂಗ್ ಬಾಕ್ಸ್ ತಗಡೆ ಒಂದು ಬಲಗಡೆ ಸೈಡ್ ತೀರ ಮೇಲ್ಗಡೆ ಅಂದ್ರೆ ಶೇರ್ ಮಾಡೋ ಆಪ್ಷನ್ ಒಂದೈತಿ, ಡೌನ್ಲೋಡ್ ಮಾಡೋದು ಆಪ್ಷನ್ ಒಂದೈತಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಆಟೋಮೆಟಿಕ್ ನಮ್ಮ ಗ್ಯಾಲರಿ ಬಂದು ಸೇವ್ ಆಗೈತಿ ಫ್ರೆಂಡ್ಸ್. ಈ ರೀತಿ ಸೇವ್ ಆಯಿತು. ನಾನೇನು ಮಾಡ್ತೀನಿ, ಇನ್ನೊಂದು ಹಾಕಿ ಕಳಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಹೋಗಿ ತಿಳ್ಕೊಂಡಿತ್ತು ಅಂಟಿಸ್ತೀನಿ. ಇಲ್ಲಾರ ಆಟೋಮೆಟಿಕ್ ಹೋಗಿ ಬ್ಯಾಕ್ ಬರ್ತೀನಿ. ನಾನು ಬ್ಯಾಕ್ ಬಂದು ಜಮೀನನ್ನು ಹೊಳೆ ಓಪನ್ ಮಾಡ್ಕೊತೀನಿ. ಓಪನ್ ಮಾಡ್ಕೊಂಡು ನೋಡ್ಕೊಳ್ಳಿ ಇನ್ನೊಂದು ಥರ ಹಾಕ್ತೀನಿ. ಇಲ್ಲಿ ಹೋಗಿ ತಿಳ್ಕೊಂಡು ಇಲ್ಲಿ ಟೈಪಿಂಗ್ ಬರೀ ಹೋಗಿ ತಿಳ್ಕೊಂತ ಅಂಟಿಸ್ಕೊಂಡು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಗ್ಯಾಲರಿ ಮ್ಯಾಗ ಬಂದು ಹಾಕೊಂಡು ನಾನು ಏನು ಮಾಡ್ತೀನಿ, ಯಾವುದು ಫೋಟೋ ಸೆಲೆಕ್ಟ್ ಮಾಡಿದ್ದೀವಿ ಇದೀಗ ಅದೇ ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ. ಇದೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿ, ಇಲ್ಲೊಂದು ಫೋಟೋ ಐತೆ ಅದನ್ನೊಂದು ಸೆಲೆಕ್ಟ್ ಮಾಡ್ತೀನಿ. ಇದೊಂದು ಫೋಟೋ ಅಂದ್ರೆ ನಾನು 2 ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ತಳಗಡೆ ನೋಡ್ಕೊಳ್ಳಿ ಎರಡು ಮೇಲೆ ಕ್ಲಿಕ್ ಮಾಡ್ತೀನಿ. ಎರಡು ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಆಟೋಮೆಟಿಕ್ ಏನೈತಿ ಅದು ಡೌನ್ಲೋಡ್ ಆದ್ಕೊಂಡು ಫೋಟೋ ಎಲ್ಲ ಆ್ಯಡ್ ಆದ್ಕೊಂಡು ಆನಂತರ ಇದ್ರ ಮೇಲೆ ನೋಟಿಸ್ ಕಳಿಸ್ತೀನಿ ಅವ್ರಿಗೆ. ಕಳಿಸಿದ್ಕೊಂಡು ಮತ್ತು ಒಂದೇ ಒಂದು ಕ್ಷಣ ಕಾಯಿ ರೀತಿ ಮತ್ತೆ ಬಂತು, ಅದು ಲೋಡಿಂಗ್ ತೊಗೋತೈತಿ. ಲೋಡಿಂಗ್ ತೊಗೊಂಡು ಆಟೋಮೆಟಿಕ್ ಬಂದು ಸೇವ್ ಹಾಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್. ಸ್ವಲ್ಪ ಕಾಯ್ಬೇಕಾಗತ್ತಿ, ಮತ್ತೇನಿಲ್ಲ. ಜಮೀನಿ ತಪ್ಪುಗಳನ್ನು ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಆಟೋಮೆಟಿಕ್ ನೋಡ್ಕೊಳ್ಳಿ ಮತ್ತು ಒಂಥರ ಆಗಿ ಬಂತು ನೋಡ್ಕೊಳ್ಳಿ ಫ್ರೆಂಡ್ಸ್. ಯಾವ ರೀತಿ ನಾವು ಎಡಿಟಿಂಗ್ ಅನ್ನೋದು ಆಗಿ ಬರ್ತಾವೆ ನೋಡ್ಕೊಳ್ಳಿ. ಎಷ್ಟು ಥರ ಆಗ್ತೈತೆ ನಮ್ಗೆ ಇದಿಲ್ಲ, ಆ ರೇಂಜಿಗೆ ನಮ್ಗೆ ಆಗ್ತೈತೆ ಫ್ರೆಂಡ್ಸ್. ನೋಡ್ಕೊಳ್ಳಿ ಟೇಬಲ್ ಮ್ಯಾಗ ನನಗೆ ಕುಂದಿರ್ಸಿದಾರೆ ಗುರು, ಆ ರೇಂಜಿಗೆ ನಮ್ಗೆ ಆಯಿತು ನೋಡ್ಕೊಳ್ಳಿ. ಸ್ಟ್ಯಾಂಡು ಆ ಲೈಟಿಂಗ್ ಸ್ಟ್ಯಾಂಡ್ ಆ್ಯಡ್ ಮಾಡಿತ್ತು. ಏನು ಗುರು ಅದು ಯಾವ ರೀತಿ ಎಡಿಟಿಂಗ್ ಬೆಸ್ಟ್ ಎಡಿಟಿಂಗ್ ಆಗುತ್ತೆ ಫ್ರೆಂಡ್ಸ್. ಎಷ್ಟು ಪರ್ಫೆಕ್ಟಾಗಿ ಎಡಿಟ್ ಮಾಡಿ ಕೊಡ್ತೈತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಅದು ನಮ್ದು ಇದ್ದಂಥ ನನ್ನ ಟೇಬಲ್ ಮ್ಯಾಗ ಕೂತಿಲ್ಲ ಗುರು, ಅವ್ರು ನಮ್ಮ ಟೇಬಲ್ ಮ್ಯಾಗ ಕುಂದಿರ್ಸಿದಾರೆ. ಅದೈತಿಲ್ಲ ನಾನು ಕುಂತಂದು ಚೇರ್ ಮ್ಯಾಗ ಕೂತಾನೆ. ಅಲ್ಲಿ ನೋಡ್ಕೊಳ್ಳಿ ಯಾವ ರೀತಿ ಐತಿ, ಏನಾಗೈತಿ ಗುರು ಅದು ಎಷ್ಟು ಚೆನ್ನಾಗಿ ಎಡಿಟ್ ಮಾಡಿ ಕೊಡ್ತೈತಿ. ಬೆಸ್ಟ್ ಎಡಿಟಿಂಗ್ ಐತೆ. ಏನು ಮಾಡ್ಕೊಳ್ಳಿ ಬಲಗಡೆ ಸೈಡ್ ನೋಡ್ಕೊಳ್ಳಿ ಮತ್ತು ಕೆಳಗೆ ಮತ್ತೆಗೆ ಒಂದು ಏರೋ ಮಾರ್ಕ್ ಐತಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಆಟೋಮೆಟಿಕ್ ನೋಡ್ಕೊಳ್ಳಿ ಈ ರೀತಿ ಡೌನ್ಲೋಡ್ ಆಕೈತಿ. ಗ್ಯಾಲರಿ ಸೇವ್ ಐತಿ ಬಂತು. ಗ್ಯಾಲರಿಲಿ ಸೇವ್ ಮಾಡಿ ಬಂದು ನಾನು ಎಲ್ಲ ತೋರಿಸ್ತೀನಿ ನಿಮ್ಗೆ. ಫಸ್ಟ್ ಫೈಲ್ನ ಎಡಿಟ್ ಮಾಡ್ಕೊಂಡದ್ದು ಇದು ಫ್ರೆಂಡ್ಸ್. ಫಸ್ಟ್ ಫೈಲ್ ಎಡಿಟ್ ಮಾಡ್ಕೊಂಡು ಇದು ಬಂದೈತಿ. ಆನಂತರ ಏನು ಮಾಡ್ಕೊಳ್ಳಿ ಈ ರೀತಿ ಬಂದ್ಕೊಂಡು ಇದೊಂದು ಗಣೇಶನೊಂದು ಹಾಕಿದ್ನಿ ಒಬ್ಬದ್ದು, ಅದು ಕರೆಕ್ಟಾಗಿ ಮಾಡಿಕೊಟ್ಟೈತಿ. ಇದು ಹಾಪಿತ್ತು, ಹಾಫುಲ್ ಮಾಡಿಕೊಟ್ಟೈತಿ. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಇದು ಒಂಥರ ಆಗಿ ಬಂತು. ಇದೇ ನಿಮ್ಗೆ ಫಸ್ಟಿಗೆ ಹಾಕಿದ್ದು ಇದು ಒಂಥರ, ಮತ್ತು ಇದು ಒಂಥರ ಆಗಿ ಬಂತು. ಎರಡನೇದು ಹಾಕಿಲ್ಲ ಇದು ಒಂಥರ ಆಗಿ ಬಂತಲ್ಲ. ಈ ರೀತಿ ನಿಮ್ಗೆ ಒಂದು ಫೋಟೋ ಹಾಕಿದಕ್ಕೂ ಒಂದು ಕೆಲವು ಇದನ್ನು ಮಾಡಿ ತೋರಿಸ್ತೈತೆ. ಅದು ಬೇರೆ ಮಾಡಿ ತೋರಿಸ್ತೈತೆ. ಇಲ್ಲ 3D ಮಾಡಿ ತೋರಿಸ್ತೈತೆ, ಮತ್ತೇನಿಲ್ಲ.
ಈಗೇನು ಮಾಡ್ಕೊಳ್ಳೋಣ, ಇಷ್ಟೆಲ್ಲ ಕಂಪ್ಲೀಟಾಗಿ ಗೊತ್ತಾದಂಗೆ ಆಯಿತು. ನಿಮ್ಮ ಫ್ರೆಂಡ್ಸ್ಗೆ ಬೇಕಾದ್ರೆ ಶೇರ್ ಮಾಡ್ಕೊಳ್ಳಿ, ಇಲ್ಲ ನೀವು ಮಾಡಿಕೊಳ್ಳಿ, ಅದನ್ನ ಏನು ಪರವಾಗಿಲ್ಲ. ಇಷ್ಟು ಮಾಡ್ಕೊಂಡು ಎಡಿಟಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು. ನಿಮ್ಗೆ ಏನು ಹೇಳ್ತೀನಿ ನಾನು ಅದು ನೋಟ್ಸ್ ಅನ್ನೋದು ನಾವು ಟೆಲಿಗ್ರಾಮ್ ಚಾನಲ್ ಬರ್ತೈತಿ, ತೊಗೊಂಡು ಇದನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್, ಹಾಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಅವ್ರು ನಾವು ನೋಡಿದ್ದಕ್ಕೆ ಮುಂದಿನ ಅನಿಸುತ್ತೆ. ಸೊ ಮಚ್ ಫ್ರೆಂಡ್ಸ್.